ಯಾಕೆ ಹೀಗೆ ಮಾಡ್ಕೊಂಡ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್? ಕಾಣದ ಕೈನಂತೆ ಎಲ್ಲೋ ನಿಂತು ಸಹಾಯ ಮಾಡುತ್ತಿದ್ದ ದರ್ಶನ್ ಎಡವಿದ್ದು ಯಾಕೆ? ಹಿರಿಯ ನಟ ಅಶ್ವಥ್ ಅಗಲಿದ ದಿನ ದರ್ಶನ್ ಮಾಡಿದ್ದೇನೆ ಗೊತ್ತಾ? ಅಶ್ವಥ್ ಪುತ್ರ ದರ್ಶನ್ ಬಗ್ಗೆ ಮಾತನಾಡಿರೋ ವಿಡಿಯೋ ಫುಲ್ ವೈರಲ್. ಅಶ್ವಥ್ ಅವರ ಅಂತಿಮ ದರ್ಶನಕ್ಕೆ ಬಂದ ದರ್ಶನ್ ಕೊಟ್ಟ ಹಣ ಎಷ್ಟು? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸ್ಮರಿಸ್ಕೊಳ್ಳೋದು ದರ್ಶನ್ ಅವ್ರನ್ನ. ನಾವು ಇದನ್ನ ಮಾಧ್ಯಮದಲ್ಲಿ ಅದನ್ನ ಹೇಳಬೇಡಿ, ಹೇಳಬಾರ್ದು ಅಂತ ಹಿಂದೆ 2-3 ಸಲ ಅವ್ರಿಗೆ ನನಗೆ ಹೇಳಿದ್ದಾರೆ. ಯಾಕಂದ್ರೆ ಗೌಪ್ಯವಾಗಿಡಬೇಕು, ಅದು ದೊಡ್ಡತನ ಅವ್ರದ್ದು. ಆದ್ರೂ ನಾನು ನನ್ನ ತಂದೆಗೋಸ್ಕರ ನಾ ಹೇಳಲೇಬೇಕಾಗತ್ತೆ. ನನ್ನ ತಂದೆ ತೀರ್ಕೊಂಡಾಗ ಅಂತಿಮ ದರ್ಶನಕ್ಕೆ ಅಂತ ನಾವು ಜವರೇಗೌಡ ಪಾರ್ಕಲ್ಲಿ ಅವ್ರ ಪಾರ್ಥಿವ ಶರೀರ ಇಟ್ಟಾಗ ಬಂದ್ರು, ನೋಡ್ಕೊಂಡು ಹೋದ್ರು. ಅವಾಗ ನನ್ನ ಸುತ್ತಮುತ್ತಲೆಲ್ಲ ನಮ್ಮ ಚಿತ್ರರಂಗದವ್ರು ಇದ್ರು. ನಾನು ಅವ್ರ ಕಡೆ ಸುಮ್ಗೆ ಬಂದಿದ್ದಕ್ಕೆ ಬಂದು ವೆಲ್ಕಮ್ ಮಾಡಿ ಮಾತಾಡ್ಸ್ಬಿಟ್ಟು ಹೋದ್ರು. ಅದೇನೋ ಎತ್ತೋ ಹಾಗೆ ಮಾಡಿ ನಮ್ಮ ಅಕ್ಕನ ಕೈಲಿ ದುಡ್ಡು ಕೊಟ್ಟು ಅದು ಸಂಸ್ಕಾರ ಎಲ್ಲ ಮಾಡಿ ಬಂದ ಮೇಲೆ 6ನೇ ದಿವಸ ನಾವು ಅಸ್ಥಿ ಸಂಚಯನ ಎಲ್ಲ ಮಾಡ್ತೀವಲ್ಲ, ಅದ್ರದ್ದೇನೋ ಯೋಚನೆ ಮಾಡ್ತಿದ್ದಾಗ ನಮ್ಮ ಅಕ್ಕ ಬಂದು ಹೇಳಿದ್ರು, ನೋಡು ನೆನ್ನೆ ದಿವಸ ಈ ತರ ಆಗಿದ್ದಾಯ್ತು, ದರ್ಶನ್ ಮನಸ್ಸಿನಿಂದ ಯಾರು ಏನಾದ್ರೂ ಸಹಾಯ ಮಾಡಿದಾಗ ನೀವು ಮಾಡ್ತಕ್ಕಂತ ಒಳ್ಳೆ ಕೆಲಸ ದ್ವಿಗುಣವಾಗಿ ನಿಮ್ಗೆ ಅದು ಫಲ ಕೊಡುತ್ತೇವೆ. ನನಗೇನು ಆಶೀರ್ವಾದ ಮಾಡಿರ್ತಾರೋ ಅದು ದರ್ಶನ್ ಅವ್ರಿಗೂ ಮಾಡಿರ್ತಾರೆ. ಈ ಸಹಾಯನ ನಾನು ಎಂದೂ ಬರೆಯಲ್ಲ. ಅಫ್ಕೋರ್ಸ್ ನಾವು ಊಬರ್ ಓಡಿಸ್ತಿದ್ದಾಗ ಅವರು ಇಲ್ಲಿ ಯಜಮಾನನ್ಗೆ ಹೇಳಿ ಇದ್ ಮಾಡಿದ್ದಕ್ಕೆ ಆಯ್ತು, ಅದೆಲ್ಲ ಒಂದು ಲೌಕಿಕ ಪ್ರಪಂಚದ್ದಾಗುತ್ತೆ. ನನ್ನ ದೃಷ್ಟಿಲಿ ಈ ಸಹಾಯ ಮಾತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.